ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್, ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಂದಿನಂತೆ ಇವತ್ತು ಕೂಡ ನಾವು ಮಾರ್ಕೆಟ್ ಅನಾಲಿಸಿಸ ಮಾಡ್ತಿದ್ದೀವಿ. ಪ್ರತಿದಿನವೂ ಮಾಡ್ತೀವಿ. ಪ್ರತಿದಿನವೂ ನೀವು ಹೋಗಿ ಬ್ಯಾಕ್ ಟೆಸ್ಟ್ನ ಮಾಡಬೇಕು. ಸುಮ್ಮನೆ ನೋಡೋದು, ಸುಮ್ಮನೆ ರ್ಯಾಂಡಮಾಗಿ ಟ್ರೇಡ್ ತೊಗೊಳ್ಳೋದು, ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದು, ರ್ಯಾಂಡಮಾಗಿ ಲಾಸ್ ಆದೆ ಅಂತ ಸುಮ್ಮನಾಗೋದು, ಸೊ ಈ ಮಾರ್ಕೆಟೇ ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು. ಸೊ ಇದು ಕಂಪ್ಲೀಟಾಗಿ ಏನಪ್ಪ ಅಂದರೆ ಸೈಕಲಾಜಿಕಲ್ ಒಂದು ಮೈಂಡ್ ಗೇಮ್ ಥರ. ಸೊ ನೀವು ಯಾವತ್ತೂ ಒಂದು ಕಾನ್ಸ್ಟೆಂಟಾಗಿ ಒಂದು ರೂಲ್ಸು, ಒಂದು ಡಿಸಿಪ್ಲಿನ್ ಇಟ್ಕೊಂಡ್ರೆ ನಾವು ಮಾರ್ಕೆಟಲ್ಲಿ ನಾವೊಂದು ಗ್ರೋತ್ ಆಗಿ ಬೆಳಿತೀವಿ. ಸೊ ಇಲ್ಲಾಂದರೆ ಕಂಪ್ಲೀಟಾಗಿ ವಾಶೌಟ್ ಆಗೋ ಚಾನ್ಸಸ್ಸು ಇರುತ್ತೆ, ಇದೇ ಬೇಡ ಅನ್ನೋ ಚಾನ್ಸಸ್ಸು ಇರುತ್ತೆ. ಸೊ ಆ ಥರ ಎಲ್ಲ ಮಾಡ್ಕೊಬೇಡಿ. ನೋಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಡಿಪೆಂಡ್ಸ್ ಆನ್ ನಿಮ್ಮ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಟ್ರೇಡ್ ಮಾಡಿ, ಅದ್ರ ಜೊತೆ ಡೈಲಿ ಬ್ಯಾಕ್ ಟೆಸ್ಟ್ ಮಾಡಿ. ವಿತೌಟ್ ಬ್ಯಾಕ್ ಟೆಸ್ಟ್ ನೀವು ಟ್ರೇಡ್ ಹೋಗಲೇಬೇಡಿ. ನಿಮಗೇನು ಗೊತ್ತಿಲ್ಲ ಅಂದರೆ ಇಳಿದೇಬೇಡಿ. ಇನ್ ದ ಮನಿ, ಎಡ್ ದ ಮನಿ, ಔಟ್ ಆಫ್ ದಿ ಮನಿ ಗೊತ್ತಿಲ್ವಾ, ಡೋಂಟ್ ಕಮ್. ಸುಮ್ಮನೆ ಒಂದು ರ್ಯಾಂಡಮಾಗಿ ಟ್ರೇಡ್ ಮಾಡಿ ರ್ಯಾಂಡಮಾಗಿ ಲಾಸ್ ಮಾಡ್ಕೋತೀರ. ಸೊ ಆಲ್ರೆಡಿ ನಮ್ಮ ಸೆಬಿಯವರು ಅದನ್ನ ಬಗ್ಗೆ ಒಂದು ಇದು ಮಾಡಿ ತುಂಬ ಜನ FNO ಬಂದು ಟ್ರೇಡರ್ಸ್ಗಳು ಲಾಸ್ ಮಾಡ್ಕೋತಿದ್ದಾರೆ ಅಂತ ಒಂದು ರಿಪೋರ್ಟ್ನು ಸುಧಾ ಮಾಡಿದ್ದಾರೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಮಾರ್ಕೆಟ್ಗೆ ಎಂಟ್ರಿ ಹಾಕಿ. ಫಸ್ಟ್ ಮ್ಯೂಚುವಲ್ ಫಂಡ್, ಇಕ್ವಿಟಿ ಇಂಥ ಕಡೆ ಮಾಡಿ, ಆಮೇಲೆ FNO ಬನ್ನಿ. FNO ಬರ್ತೀರಿ ಅಂದರೆ ಸಪ್ಲೈ, ಡಿಮ್ಯಾಂಡು, ಕ್ಯಾಂಡಲ್ಲು ಎಲ್ಲದ್ರ ಬಗ್ಗೆನೂ ತಿಳ್ಕೊಂಬನ್ನಿ. ಸೊ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನೇ ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ, ಪ್ಯೂರ್ಲಿ ಎಜುಕೇಷ್ನಲ್ ಪರ್ಪಸ್ ಆಗಿರುತ್ತೆ. ನೋಡಿ, ಇದು ನಿಫ್ಟಿ 50 ಒನ್ ಡೇ ಚಾರ್ಟು. ಈ ಒನ್ ಡೇ ಚಾರ್ಟು ಏನು ಹೇಳ್ತಿದ್ದಪ್ಪ ಅಂದರೆ ಬುಲ್ಲಿಶ್ ಬೇರಿಶ್ ಹೇಳ್ತಿದೆ. ನಿನ್ನೆ ಬುಲ್ಲಿಶ್ ಹೇಳಿತ್ತು, ಇವತ್ತು ಬೇರಿಶ್ ಹೇಳ್ತಿದೆ. ಸೊ ಈ ಥರ ಇರಬೇಕಾದ್ರೆ ನಾವು ಮಾರ್ಕೆಟ್ನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು. ಸೊ ನಾವು ನಿನ್ನೆಲೇ ಹೇಳಿದ್ವಿ ಏನಂತ, ಮಾರ್ಕೆಟ್ ನಾಳೆ ತುಂಬ ಡಿಫಿಕಲ್ಟಿ ಇರುತ್ತೆ, ಏಕೆಂದರೆ ತುಂಬ ರಿಸಲ್ಟು ಬರೋ ಅಂಥದ್ದು ಪೆಂಡಿಂಗ್ ಇದೆ. ಸೊ ಆ ರಿಸಲ್ಟ್ ಬರೋವಂಥದ್ದು ಪೆಂಡಿಂಗ್ ಇರೋದ್ರಿಂದ ನೀವು ಮಾರ್ಕೆಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಹೈಲಿ DK ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ನಾನು ಈ ಒಂದು ಚಾರ್ಟು ನಾವು ನಿನ್ನೆಲೇ ಅಪ್ಡೇಟ್ ಮಾಡಿದಾಗ ತುಂಬ ರಿಸಲ್ಟ್ ಪೆಂಡಿಂಗ್ ಇದೆ, ಮಾರ್ಕೆಟು ಹೈಲಿ ವೋಲಟೈಲ್ ಇದೆ. ಸೊ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಯಾರಾದರೂ ಟ್ರೇಡ್ ಮಾಡೋಕ್ಕೆ ಹೋದರೆ DK ಪ್ರಾಬ್ಲಮ್ಗೆ ತುತ್ತಾಗ್ತೀರಾ. ಸೊ ದಯವಿಟ್ಟು ಟ್ರೇಡ್ ಯಾರು ಪ್ಲ್ಯಾನ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ ಅಂತ ನಾವು ಹೇಳಿದ್ವಿ. ಸೊ ಅದೇ ರೀತಿ ಇವಾಗ ನಮ್ಮ ಮಾರ್ಕೆಟು ಅದೇ ರೀತಿ ಬಿಹೇವ್ ಮಾಡಿ ಅದೇ ರೀತಿ ಕೂತಿದೆ, ಆಯಿತಾ. ಇವಾಗ ನಾವು ನಾಳೆ ಪ್ಲ್ಯಾನ್ ಏನು ಮಾಡಬೇಕು? ನಾಳೆ ಪ್ಲ್ಯಾನ್ ಏನಪ್ಪ ಅಂದರೆ ನೋಡಿ, ಇದು 15 ಮಿನಿಟ್ಟು ಚಾರ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಿನ್ನೆ ನಾನು ಏನಂತ ಹೇಳಿದ್ದೆ, ನಿಮ್ಗೆ ಯಾರಿಗಾರು ಡೌಟ್ ಇದ್ದರೆ ಹೋಗಿ ನಿನ್ನೆ ವಿಡಿಯೋ ಚೆಕ್ ಮಾಡಿ ನೀವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಈ ಝೋನ್ ಒಂದು ಬ್ರೇಕೌಟ್ ಮಾಡಿದ್ರೆ ನಾವು ಕಂಪ್ಲೀಟಾಗಿ ಸೆಲ್ಲಿಂಗ್ ಸೈಡ್ ಹೋಗ್ತೀವಿ ಅಂತಲೂ ಹೇಳಿದ್ದೆ. ಸೊ ನೋಡಿ ಆಯಿತು, ಅದೇ ರೀತಿ ಕಂಪ್ಲೀಟ್ ಸೆಲ್ಲಿಂಗ್ ಬಂತು. ಸೊ ನಮಗೆ ಈ ಒಂದು ಕ್ಯಾಂಡಲ್ಲು ನಮಗೆ ಇದು ಟ್ರ್ಯಾಪ್ ಕ್ಯಾಂಡಲ್, ಈ ಗ್ರೀನ್ ಕ್ಯಾಂಡಲ್ಲು ಡ್ರಾಪ್ ಕ್ಯಾಂಡಲ್. ಬಟ್ ನೋಡಿ ನಮ್ಮ ಇದೇ ರೆಸಿಸ್ಟೆನ್ಸ್ಗೆ ಮತ್ತೆ ಟಚ್ ಆಗಿ ಕೆಳಗೆ ಬಂದಿದೆ. ಸೊ ಅದಕ್ಕೋಸ್ಕರ ನೀವೇನೇ ಒಂದು ಟ್ರೇಡ್ನ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಕೇರ್ಫುಲ್ಲಾಗಿ ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು. ಸೊ ಮಾರ್ಕೆಟ್ ಏನಾದರೂ ನಾಳೆ ಒಂದು ಫ್ಲ್ಯಾಟಿಶ್ ಓಪನ್ ಆಗಿ ಒಂದು ಕಾಲ್ ಸೈಡ್ ಹೋಗಬೇಕು ಅಂದರೆ ಕಾಲ್ ಸೈಡ್ ತುಂಬ ಕಷ್ಟ ಇದೆ ಮಾರ್ಕೆಟ್ ನಾಳೆ. ಸೊ ನೀವು ಕಾಲ್ ಸೈಡ್ ಏನಾದ್ರು ನೀವು ಪ್ಲ್ಯಾನ್ ಮಾಡ್ತೀನಿ ಅಂದರೆ ಮಾರ್ಕೆಟ್ಗೆ ತುಂಬ ಕ್ರಿಟಿಕಲ್. ಸೊ ನೀವು ಕಂಪ್ಲೀಟಾಗಿ ಸ್ಕ್ಯಾಲ್ಪು ಮಾಡಬೇಡಿ, ಏನು ಮಾಡಬೇಡಿ. ನೋಡಿ, ಇಫ್ ಇನ್ ಕೇಸ್ ನೀವೇನಾದ್ರೂ ಒಂದು ಕಾಲ್ ಸೈಡ್ ಮಾಡಲೇಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಬಂದು ಸಪೋರ್ಟ್ ತಗೊಂಡು ಈ ಸಪೋರ್ಟಿಂದ ಮಾರ್ಕೆಟ್ ಇಲ್ಲಿ ಹೋಗ್ತಿದೆ ಅಂದಾಗ ಆ ಫಸ್ಟ್ ಕ್ಯಾಂಡ್ಲು ಬ್ರೇಕೌಟಲ್ಲಿ ಮಾತ್ರ ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲ್ ಸೈಡ್ನ ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಿಮಗೆ ಕನ್ಫರ್ಮ್ ಟ್ರೇಡ್ ಬೇಕು, ನನಗೆ ಕಾಲ್ ಸೈಡಲ್ಲಿ ನಾನು ಕನ್ಫರ್ಮ್ ಟ್ರೇಡ್ನೇ ಎತ್ಕೋಬೇಕು ಅಂತಾದರೆ, ಸೊ ನೋಡಿ ಇಲ್ಲಿ ಮಾರ್ಕೆಟು ಹಿಂಗೆ ಬಂದು ಮತ್ತು ಇಲ್ಲಿ DK ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಈಸಿಯಾಗಿ ಏನು ಮಾಡಬೇಕು, ಸೊ ಈ ಝೋನ್ ಬರೋವರೆಗೂ ನೀವು ಟ್ರೇಡೇ ಮಾಡಬೇಡಿ. ಈ ಝೋನ್ ಬಂದು ಮಾರ್ಕೆಟು ಹೈಯರ್ ಲೋ ಮಾಡಿ, ಈ ಹೈಯರ್ ಲೋ ಮಾಡಾದಮೇಲೆ ಇಲ್ಲಿಂದ ಈ ಝೋನ್ವರೆಗೆ ನಿಮ್ಮ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿ, ನಿಮ್ಗೆ ಈಸಿಯಾಗಿ ಒಂದು ಟ್ರೇಡು ಸಿಗುತ್ತೆ. ಓಕೆನಾ? ನೀವು ಇಫ್ ಇನ್ ಕೇಸ್ ನೀವು ಇದು ಒಂದು ಇಲ್ಲಿ ನೋಡ್ಕೊಳ್ಳಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಫ್ ಇನ್ ಕೇಸ್ ಇಲ್ಲಿಂದ ಕರೆಕ್ಷನ್ ತೊಗೊಂಡು ಇಲ್ಲಿಂದ ಒಂದು ಹೋಗಿ ಇಲ್ಲಿಗೆ ನಿಂತ ಮೇಲೆ
ಟ್ರೇಲ್ ಮಾಡಿ ಸ್ಟಾಪ್ ಲಾಸ್. ಸೊ ಏನಕ್ಕೆ ಟ್ರೇಲ್ ಮಾಡಿ ಅಂದರೆ ಮಾರ್ಕೆಟು ತುಂಬ ರಿಸಲ್ಟ್ ಬರೋದು ಪೆಂಡಿಂಗ್ ಇದೆ. ಸೊ FISR ಸೆಲ್ಲಿಂಗಲ್ಲಿದ್ದಾರೆ, ಮಾರ್ಕೆಟ್ಗೆ ತುಂಬ ಭಯ ಬೀಳ್ತವ್ರೆ ಎಂಟ್ರಿ ಮಾಡೋಕ್ಕೆ ಇನ್ವೆಸ್ಟರ್ಸು. ಸೊ ನಮಗಿನ್ನೂ US ಟ್ರೇಡ್ ಡೀಲ್ ಕನ್ಫರ್ಮೇಷನ್ ಆಗಿಲ್ಲ, ಮತ್ತು US ಇನ್ಫ್ಲೇಷನ್ ಡಾಟಾಗಳು ಬಂದಿಲ್ಲ. ಸೊ ಅದ್ರ ದೇಶದಿಂದ ಈ ರೀತಿ ಇದೆ. ಸೊ ಈ ಜೋನು ಇದೇನು 1, 2, 3 ಈ 3 ಜೋನಲ್ಲೂ ನೀವು ಟ್ರೇಡ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಇಫ್ ಇನ್ ಕೇಸ್ ಕನ್ಫರ್ಮ್ ಟ್ರೇಡ್ ತೊಗೋತೀನಿ ಅಂದರೆ ಇಲ್ಲಿ ಬರುತ್ತೆ, ಮತ್ತೆ ರೀಟ್ರೇಸ್ಮೆಂಟ್ ಆಗುತ್ತೆ. ಈ ಜೋನ್ ಬ್ರೇಕ್ಔಟ್ ಮಾಡಿದ್ಮೇಲೆ ಇಲ್ಲಿಗೆ ತೊಗೊಳ್ಳಿ. ಇಲ್ಲಾಂದರೆ ಇಲ್ಲಿಂದ ಒಂದು ಸಪೋರ್ಟ್ ತಗೊಂಡಾಗ ನೀವು ಡಿಪೆಂಡ್ಸ್ ಆನ್ ಕ್ಯಾಂಡಲ್ ನೀವು ಟ್ರೇಲ್ ಮಾಡ್ಕೊತಾ ಬನ್ನಿ ಸ್ಟಾಪ್ ಲಾಸ್ನ, ಆವಾಗ ನಿಮ್ಗೊಂದು ಅದು ಟ್ರೇಡ್ ಸಿಗುತ್ತೆ. ಓಕೆನಾ. ಸೊ ಇಷ್ಟು ಒಂದು ಕಾಲ್ ಸೈಡ್ ನೋಡಾಯಿತು. ಅದೇ ರೀತಿ ನಮ್ಮ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ ಒಂದು ಪುಟ್ ಸೈಡ್ ಏನಾದರೂ ಬರಬೇಕಾದ್ರೆ ನೀವು ಪ್ಲ್ಯಾನ್ ಹೆಂಗೆ ಮಾಡಬೇಕಪ್ಪ ಅಂದರೆ, ಇಲ್ಲಿಗೆ ಒಂದು ಫ್ಲಾಟಿಶ್ ಓಪನ್ ಆಗಿ ಹಿಂಗೆ ಬಂದು ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಈ ಥರ ಹೈಯರ್ ಲೋ ಮಾಡಿಕೊಂಡು ಯಾವತ್ತೂ ನೀವು ರೀಟೆಸ್ಟ್ ಆದಮೇಲೆ ನೀವು ನಿಮ್ಮ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿ. ಓಕೆ ಬ್ರೇಕ್ಔಟ್ ಆಯಿತಾ ಬಿಡಿ, ಬೇಡ, ಸುಮ್ಮನೆ ನನಗೆ ಸಿಕ್ಕಲಿಲ್ಲ, ನಾನು ತೊಗೋಬೇಕಾಯ್ತು, ಸೊ ನಾನು ಮಿಸ್ ಮಾಡಿದೆ ಅನ್ನೋ ಒಂದು ರಿಗ್ರೆಟಲ್ಲಿ ದಯವಿಟ್ಟು ಯಾರೂ ಟ್ರೇಡ್ ತೊಗೋಬೇಡಿ. ಆ ಥರ ಟ್ರೇಡ್ ತೊಗೋತೀನಿ ಅಂದರೆ ಈ ನೋಡಿ ಇಲ್ಲಿ ಡೈರೆಕ್ಟ್ ಹಿಂಗೆ ಕೊಟ್ಟ ಮತ್ತೆ ಇಲ್ಲಿಂದ ಹಿಂಗೆ ಮೇಕ್ ಹೋಗ್ತಾನೆ. ಸೊ ನೀವು ಫೇಕ್ ಬ್ರೇಕೌಟ್ಗೆ ಒಳಗಾಗ್ತೀರ. ನೀವು ಫೇಕ್ ಬ್ರೇಕೌಟ್ನ ನೀವು ತಡಿಬೇಕು ಅನ್ನೋದಾದರೆ ಕಾಯಿರಿ, ಇಲ್ಲಿ ರೀಟ್ರೇಸ್ಮೆಂಟ್ ಬಂತಾ ವೆಯ್ಟ್ ಮಾಡಿರಿ. ರೀಟ್ರೇಸ್ಮೆಂಟ್ ಬಂದು ಮತ್ತು ಈ ಒಂದು ಫಸ್ಟ್ ಕ್ಯಾಂಡ್ಲು ಐನ ಬ್ರೇಕ್ಔಟ್ ಮಾಡ್ತಾ ಈಸಿಯಾಗಿ ಇಲ್ಲಿ ಟ್ರೇಡ್ ಎತ್ಕೊಳ್ಳಿ. ಮತ್ತೆ ಇಲ್ಲಿ ಹಿಂದೆ ಹೋದ್ರೂ ಮತ್ತೆ ಇಲ್ಲಿವರೆಗೆ ಒಂದು ಟಾರ್ಗೆಟ್ ಬರಲೇಬೇಕು, ಬಂದೇ ಬರ್ತಾನೆ. ಸೊ ಇದು ಒಂದು ರೂಲ್ಸು. ಈ ರೂಲ್ಸ್ನ ಫಾಲೋ ಮಾಡಿ, ಯಾರಿದ್ದೀರ ಅವರೆಲ್ಲ ಈ ರೂಲ್ಸ್ನ ಫಾಲೋ ಮಾಡಿ ನೀವು ಈಸಿಯಾಗಿ ಟ್ರೇಡ್ನ ತೊಗೊಳ್ಳಿ. ಸೊ ಹಿಂಗೆ ಬಂದಾಗ ಇಲ್ಲಿಗೆ ನಿಮ್ಮ ಟಾರ್ಗೆಟ್ ಫಸ್ಟು, ಇಲ್ಲಿಗೆ ನೀವು ಟಾರ್ಗೆಟ್ ಸೆಕೆಂಡ್ ಅಂತ ಇಟ್ಕೊಳ್ಳಿ. ಈ ಒಂದು ಜೋನು ಒಂದು ಇಂಪಾರ್ಟೆಂಟ್ ಝೋನ್ ಆಗಿದೆ, ಹಿಸ್ಟೋಲಾಜಿಕಲ್ ಝೋನ್ ಆಗಿದೆ. ಈ ಝೋನಿಂದ ಬೀಳೋದಷ್ಟು ಸುಲಭ ಅಲ್ಲ. ಸೊ ಮತ್ತೆ ಮಾರ್ಕೆಟ್ ಇಲ್ಲಿಗೆ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಈ ಥರ ಸ್ವಿಂಗ್ ಬ್ರೇಕ್ಔಟ್ ಮಾಡಿ ಇಲ್ಲಿಂದ ಕಾಲ್ ಸೈಡ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ಇಲ್ಲಿಂದ ಕಾಲ್ ಸೈಡ್ ಬಂದರೆ ನೀವು ಇಲ್ಲಿಂದ ಒಂದು ಕಾಲ್ ಟ್ರೇಡ್ನ ನೀವು ಈಸಿಯಾಗಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇಷ್ಟು ಒಂದು ನಿಫ್ಟಿ ಕತೆ ಆಯಿತು. ಸೊ ಅದೇ ರೀತಿ ನಾಳೆ ನಮ್ಮ ಸೆನ್ಸೆಕ್ಸ್ ಕತೆ ಏನಪ್ಪ, ನಾವು ಸೆನ್ಸೆಕ್ಸ್ನಲ್ಲಿ ನಾವೇನು ಪ್ಲ್ಯಾನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂಚೂರು ಝೋನ್ಗಳು ಚೇಂಜ್ ಆಗ್ತವೆ. ನೋಡಿ ಝೋನು ಇಲ್ಲಿಗೆ ಬರುತ್ತೆ, ಆಮೇಲೆ ಇದೊಂದು ಝೋನು ಇಲ್ಲಿಗೆ ಬರುತ್ತೆ. ಓಕೆನಾ. ಈ ಝೋನ್ ಇಲ್ಲಿಗೆ ಬಂದಮೇಲೆ ಈಗ ನಿಮ್ಮ ನಾಳೆ ಟ್ರೇಡ್ ಪ್ಲ್ಯಾನ್ ಏನು ನೋಡಿ. ನಿಮ್ಗೆ ಝೋನ್ ಬೇಕಂದರೆ ಗುರ್ತು ಮಾಡ್ಕೊಳ್ಳಿ. ಮಾರ್ಕೆಟ್ ಏನಾದರೂ ನಾಳೆ ನಮಗೆ ಒಂದು ಫ್ಲಾಟಿಶ್ ಓಪನ್ ಆಗಿ ಒಂದು ಕಾಲ್ ಸೈಡ್ ಮಾರ್ಕೆಟ್ ಹೋಗ್ತಿದೆ ಅಂದಾಗ ನಾವು ಟ್ರೇಡ್ ಪ್ಲ್ಯಾನ್ ಹೆಂಗೆ ಮಾಡ್ಕೋಬೇಕು ನೋಡಿ. ಇಲ್ಲಿಂದ ಈ ಝೋನು ಈ ಝೋನಲ್ಲಿ ನೀವು ಟ್ರೇಡೇ ಮಾಡೋಂಗಿಲ್ಲ. ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡ್ತೀವಿ ಫ್ಲಾಟಿಶ್ ಓಪನ್ ಆಗಿ ಅಂದರೆ ಒಂದು ನೋಡ್ಕೊಳ್ಳಿ, ಗುರ್ತು ಮಾಡ್ಕೊಳ್ಳಿ. ಬೇಕಾದ್ರೆ ನಾಳೆ ಬ್ಯಾಕ್ ಟೆಸ್ಟ್ ಮಾಡಿ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ರೀಟೆಸ್ಟ್ ಮಾಡಿದಾಗಷ್ಟೇ ನೀವು ಕಾಲ್ ಸೈಡ್ ಟ್ರೇಡ್ ಹೋಗಿ. ಇಲ್ಲಿ ಏನು ನಾನಿಲ್ಲಿ ಒಂದು ಇಂಟು ಮಾರ್ಕ್ ಹಾಕಿ ಒಂದು ಎನ್ ಶೇಪ್ ತೋರಿಸಿದ್ದೀನಿ, ಆ ಶೇಪ್ ಒಳಗೆ ನೀವು ಟ್ರೇಡ್ನ ಮಾಡಬೇಡಿ. ರೀಟೆಸ್ಟ್ ಮಾಡಿಕೊಂಡು ಈ ರೀಟೆಸ್ಟು ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಮಾಡಬೇಕಾದ್ರೆ ನೀವೊಂದು ಈಸಿಯಾಗಿ ನೀವು ಟ್ರೇಡ್ನ ಎತ್ಕೊಂಡು ಇಲ್ಲಿಗೆ ಫಸ್ಟ್ ಟಾರ್ಗೆಟು, ಇಲ್ಲಿಗೆ ಒಂದು ನೋಡಿ ಇಲ್ಲಿಗೆ ನೀವು ಸೆಕೆಂಡ್ ಟಾರ್ಗೆಟ್ ಅಂತ ಇಟ್ಕೊಂಡು ಇಲ್ಲಿಂದ ಮತ್ತೆ ಮಾರ್ಕೆಟು ಇಲ್ಲಿ ಹೈಯರ್ ಲೋ ಮಾಡಿಕೊಂಡು ಮಾರ್ಕೆಟ್ ಏನಾದ್ರು ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದರೆ ಇದನ್ನು ಬ್ರೇಕ್ಔಟ್ ಮಾಡ್ಕೊಂಡು ಮೇಲೋಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ಮೇಲೋಗೋ ಚಾನ್ಸಸ್ಸಲ್ಲಿ ತುಂಬ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಆ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ಔಟ್ ಮಾಡಬೇಕಂದ್ರೆ ನಮಗೆ ಒಂದು ದೊಡ್ಡ ಗುಡ್ ನ್ಯೂಸೇ ಬರಬೇಕು. ಸೊ ಈ ರೀತಿ ಮತ್ತೆ ಮೇಲೋಗಿ ಮತ್ತು ಈ ಝೋನ್ನ ಬ್ರೇಕ್ಔಟ್ ಮಾಡಬೇಕಾದ್ರೆ ಮಾರ್ಕೆಟು ಮತ್ತೆ ಇಲ್ಲಿಗೆ ಬರಬೇಕಾದ್ರೆ ಒಂದು ಪುಟ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಈ ಝೋನಲ್ಲಿ ಮಾತ್ರ ಯಾರೂ ಟ್ರೇಡ್ನ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ಇಷ್ಟು ಸೆನ್ಸೆಕ್ಸು ಒಂದು ಕಾಲ್ ಸೈಡ್ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತ ನೋಡ್ದು. ಅದೇ ರೀತಿ ಸೆನ್ಸೆಕ್ಸು ನಮಗೆ ಒಂದು ಪುಟ್ ಸೈಡ್ ಬರುತ್ತೆ ಅನ್ಬೇಕಾದ್ರೆ, ಒಂದು ಫ್ಲಾಟಿಶ್ ಓಪನ್ ಫುಟ್ ಸೈಡ್ ಬರುತ್ತೆ ಅಂದಾಗ ನಾವು ಪ್ಲ್ಯಾನ್ ಹೆಂಗೆ ಮಾಡಬೇಕು ನೋಡಿ. ಇಲ್ಲಿ ಓಪನ್ ಆಯಿತು, ಇಲ್ಲಿ ಬಂದು ಫಸ್ಟ್ ಕ್ಯಾಂಡ್ಲು ಬಂದು ನಿಂತ್ಕೋತು, ಮತ್ತು ರೀಟೆಸ್ಟ್ ಮಾಡ್ತು. ರೀಟೆಸ್ಟ್ ಆದಮೇಲೆ ಈ ಒಂದು ಫಸ್ಟ್ ಕ್ಯಾಂಡ್ಲು ರೀಟೆಸ್ಟ್ ಝೋನ್ನ ಬ್ರೇಕ್ಔಟ್ ಮಾಡಬೇಕಾದ್ರೆ ನೀವು ಪುಟ್ ಟ್ರೇಡ್ನ ಎತ್ಕೊಳ್ಳಿ. ಇದು ಒಂದು ಬ್ಲೂ ಕಲರ್ ಫಸ್ಟ್ ಟಾರ್ಗೆಟು, ಇದು ನಿಮ್ಮ ಸೆಕೆಂಡ್ ಟಾರ್ಗೆಟು. ಸೊ ಮತ್ತೆ ಇಲ್ಲಿ ಮಾರ್ಕೆಟು ಕರೆಕ್ಷನ್ ತೊಗೊಳುತ್ತೆ. ಸೊ ಈ ಥರ ಕರೆಕ್ಷನ್ ತೊಗೊಂಡು ಈ ಒಂದು ಸ್ವಿಂಗ್ನ ಬ್ರೇಕ್ಔಟ್ ಮಾಡಬೇಕಾದ್ರೆ ಮತ್ತೆ ನೀವು ಒಂದು ಕಾಲ್ ಸೈಡ್ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಇಲ್ಲ ಅಂದರೆ ಮತ್ತೆ ಇಲ್ಲೇ ಬಂದು ಈ ಥರ ಮಾಡಿ ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಮತ್ತೆ ಬೀಳೋ ಚಾನ್ಸಸ್ಸು ತುಂಬ ಇದೆ. ಸೊ ದಯವಿಟ್ಟು
ಯಾರೆಲ್ಲ ಟ್ರೇಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ಒಂದು ಮೈಂಡ್ ಸೆಟ್ನ ಇಟ್ಕೊಳ್ಳಿ. ಯಾರೂ ರಿಗ್ರೆಟ್ ಮಾಡಿಕೊಂಡು ನಾನು ಟ್ರೇಡ್ ಮಿಸ್ ಆಯಿತು ಅಂತ ಹೋಗ್ಬೇಡಿ. ಇಮ್ಯಾಜಿನೇಷನಲ್ಲಿ ಟ್ರೇಡ್ ಮಾಡಬೇಡಿ. ನನಗೆ ಗೊತ್ತು ಆ ಟೈಮಲ್ಲಿ ಸ್ವಲ್ಪ ತಲೆ ಓಡಲ್ಲ ಅಂತ, ಆ ಟೈಮಿಗೆ ಬಿಟ್ಬಿಡಿ, ಆಚೆ ಹೋಗ್ಬಿಡಿ, ಆಮೇಲೆ ಬಂದು ಟ್ರೇಡ್ ಮಾಡಿ. ಸುಮ್ಮನೆ ಬೇಕಾ ಬಿಟ್ಟು ಹೋಯ್ತು ನಾನು ರಿಕವರ್ ಮಾಡಬೇಕು ಅನ್ನೋದು ಮಾತ್ರ ಯಾರೂ ತಗೊಳಕ್ಕೆ ಹೋಗ್ಬೇಡಿ. ಓಕೆನಾ? ಇಷ್ಟು ಸೆನ್ಸೆಕ್ಸ್ ಕತೆ ಆಯಿತು. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಕತೆ ಏನಪ್ಪ, ಬ್ಯಾಂಕ್ ನಿಫ್ಟಿಲಿ ಹೆಂಗೆ ಟ್ರೇಡ್ ಮಾಡಬೇಕು, ಸೊ ಬ್ಯಾಂಕ್ ನಿಫ್ಟಿ ಟ್ರೇಡು ಹೆಂಗಿರುತ್ತೆ, ಓಕೆನಾ? ಇಲ್ಲಿ ನೋಡಿ, ಈ ಒಂದು ಝೋನು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಮತ್ತು ಇನ್ನೊಂದು ಝೋನ್ ಬರುತ್ತೆ, ಆ ಝೋನ್ನು ಗುರ್ತಾಗಿ ಕೊಡ್ತೀನಿ, ಗುರ್ತು ಮಾಡ್ಕೊಳ್ಳಿ. ಇದು ಇಲ್ಲಿಗೆ ಬರುತ್ತೆ. ಸೊ ಇನ್ನೊಂದು ಝೋನ್ ಏನಪ್ಪ ಅಂದರೆ ಇಟ್ಕೊಂಡಿದ್ದೀನಲ್ಲ, ರೆಡ್ ಕಲರ್ ಇರೋದೆಲ್ಲ ಮೇಜರ್ ಸಪೋರ್ಟು ಮತ್ತು ಮೇಜರ್ ರೆಸಿಸ್ಟೆನ್ಸ್ ಅಂತ ಆಗಿರುತ್ತೆ. ಓಕೆನಾ? ಸೊ ಇವಾಗ ನಿಮಗೆ ಒಂದು ಫ್ಲಾಟಿಶ್ ಓಪನ್ ಆದಾಗ ಬ್ಯಾಂಕ್ ನಿಫ್ಟಿ ಪ್ಲ್ಯಾನಿಂಗ್ ಹೆಂಗೆ ಮಾಡಬೇಕು, ಆ ಪ್ಲ್ಯಾನಿಂಗಲ್ಲಿ ನಾವು ಹೆಂಗೆ ಪಾಸಿಟಿವಲ್ಲಿ ನಾವು ಆಚೆ ಬರಬೇಕು ಅನ್ನೋದಾದರೆ ನೋಡಿ, ಇದೊಂದು ಝೋನ್ ಇದೆ. ಈ ಒಂದು ಝೋನ್ನ ಟ್ರೇಡ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಅನ್ಕೋತೀನಿ. ಏಕೆಂದರೆ ಈ ಝೋನ್ನೆಲ್ಲನೂ ಬ್ರೇಕೌಟ್ ಮಾಡಬೇಕು ಅಂದರೆ ನಮ್ಮ ಮಾರ್ಕೆಟ್ಗೆ ಒಂದು ಒಳ್ಳೆ ಗುಡ್ ನ್ಯೂಸೇ ಬರಬೇಕು. ಆ ಗುಡ್ ನ್ಯೂಸಲ್ಲಿ ನಮ್ಮ ಮಾರ್ಕೆಟ್ನ ನಾವು ಮೇಲೆ ತಗೊಂಡು ಹೋಗ್ಬೋದು. ನೋಡಿ, ಮಾರ್ಕೆಟು ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಈ ಥರ ಹೈಯರ್ ಲೋ ಕ್ರಿಯೇಟ್ ಮಾಡಿ ಈ ಸಪೋರ್ಟ್ ತಗೊಂಡು ಈ ಒಂದು ಐನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿ ಬ್ಲೂ ಕಲರ್ ಲೈನ್ಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಂಡು ಎಕ್ಸಿಟ್ ಆಗೋದು ಬೆಟರು. ಇದು ನಾನು ಹೇಳ್ತಾ ಇರೋದು ಪ್ಯೂರ್ಲಿ ಯಾರು ಸ್ಕ್ಯಾಲ್ಪ್ ಮಾಡ್ತೀರಿ ಅವ್ರಿಗೆ ಮಾತ್ರ. ಓಕೆನಾ? ಯಾರು ಕನ್ಫರ್ಮೇಷನ್ ಟ್ರೇಡ್ ತೊಗೋತೀನಿ ಅಂತೀರಿ, ಈ ಝೋನ್ ಬ್ರೇಕೌಟ್ ಆಗೋವರೆಗೂ ಕಾದು. ಸೊ ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ಗೆ ಫಸ್ಟ್ ಟಾರ್ಗೆಟು, ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ಗೆ ನೀವು ಸೆಕೆಂಡ್ ಟಾರ್ಗೆಟ್ನ ಇಟ್ಕೊಬೋದು. ಓಕೆನಾ? ಸೊ ಇಷ್ಟು ಒಂದು ಕಾಲ್ ಸೈಡ್ ಆಯಿತು. ಅದೇ ರೀತಿ ನಮ್ಮ ಬ್ಯಾಂಕ್ ನಿಫ್ಟಿ ಏನಾದ್ರು ಪುಟ್ ಸೈಡ್ ಏನಾದರೂ ಬಂದರೆ ನಿಮ್ಮ ಟಾರ್ಗೆಟ್ ಏನು, ಪ್ಲ್ಯಾನ್ ಏನು ನೋಡ್ಕೊಳ್ಳಿ. ಇದೇ ಥರ ನಾಳೆನೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆದರೆ ನಾನು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ, ಮೆಸೇಜ್ ಮಾಡಿ. ಓಕೆನಾ? ಬಂದು ಫಸ್ಟ್ ಕ್ಯಾಂಡ್ಲು ರೀಟ್ರೇಸ್ಮೆಂಟ್ ತೊಗೊಂಡು, ಆ ರೀಟ್ರೇಸ್ಮೆಂಟ್ ಬಂದಂಥ ಕ್ಯಾಂಡ್ಲು ಈ ಫಸ್ಟ್ ಕ್ಯಾಂಡ್ಲು ಬ್ರೇಕೌಟ್ ಮಾಡಬೇಕಾದ್ರೆ, ಲೋ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಮಾರ್ಕೆಟು ಈ ಥರ ಹೈಯರ್ ಲೋ ಸ್ವಿಂಗ್ಸ್ನ ಮಾಡಿ ಬ್ರೇಕೌಟ್ ಮಾಡಿ ಮೇಕ್ ಹೋಗ್ಬೇಕಾದ್ರೆ ಒಂದು ಕಾಲ್ ಸೈಡ್ನ ನೀವು ಟ್ರೇಡ್ನು ಬೇಕಾದ್ರೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇಷ್ಟು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಒಂದು ಪ್ಲ್ಯಾನ್ ಆಯಿತು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನ ನಾನು ಮಾಡಿಕೊಡ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.